ಎಕ್ಸಾಕ್ಟ್ಲಿ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಆತ್ಮಸಾಕ್ಷಿ ಪಾಠ ಮಾಡ್ತಾ ಸ್ವಾಭಿಮಾನದ ರಣಕಹಳೆಯನ್ನ ಮೊಳಗಿಸ್ತಾ ಇದ್ರೆ, ಮತ್ತೊಂದ್ ಕಡೆ ಕಾಂಗ್ರೆಸ್ನಲ್ಲೇ ರಾಜಕೀಯ ಮೇಲಾಟಗಳು ಶುರುವಾದ್ವಾ ಅನ್ನುವಂತ ಪ್ರಶ್ನೆ ಹೇಳ್ತಾ ಇದೆ. ಮೊನ್ನೆ ಅಷ್ಟೇ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಎಚ್ ಸಿ ಮಹದೇವಪ್ಪ ಇವರೆಲ್ಲ ಸೇರಿ ಒಂದು ಮೀಟಿಂಗ್ ಅನ್ನ ಮಾಡಿದರು. ಈ ಸಭೆಯ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹಾರಿದ್ದು ಅಹಿಂದ ಪರಂಪರೆಯ ಉಳಿವಿನ ಗುಟ್ಟು ಹೇಳುವಂತಿದೆ. ಇಂತಹದರ ನಡುವೆನೇ ಮೂಡಾ ವಿಚಾರವಾಗಿ ಹೈಕಮಾಂಡ್ ಮೌನಕ್ಕೆ ಜಾರಿರುವಂತದ್ದು ಕೂಡ ಏನೋ ಬದಲಾವಣೆ ಗಾಳಿ ಇದೆಯಾ ಅಥವಾ ಏನಾದ್ರು ಬಹಳ ಬೆಳವಣಿಗೆಗಳು ನಡೀತಾ ಇದೆಯಾ ಅನ್ನುವಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಅರ್ಧ ಗಂಟೆ 1 ಗಂಟೆ ಕೂತಿದ್ವಿ, ಚರ್ಚೆ ಮಾಡಿದ್ವಿ. ಈ ತರ ಕೆಲವು ಊಹಾಪೋಹಗಳು ಇನ್ನೇನು ನಡೆದಿದ್ದಾವೆ. ಈ ತರ ಮೀಟಿಂಗ್ಗಳು ಈಗಲೂ ನಡೀತಾ ಇದ್ದಾವೆ. ಅದ್ರಲ್ಲಿ ಯಾರು ತಪ್ಪರ್ಥ ತಿಳ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಆರೋಗ್ಯ ವಿಚಾರ ಮಾಡಕ್ಕೆ ಹೋಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಜೋಡೆ ಎತ್ತಂತಾರ ಈ ಸರ್ಕಾರವನ್ನ ಮುಂದುವರಿಸ್ತಾರೆ. ಮುಡಾ ಮಲ್ಲಯುದ್ಧಕ್ಕೆ ರಣಕಹಳೆ ಮೊಳಗಿದ್ದೇ ತಡ. ಕಾಂಗ್ರೆಸ್ ಮನೆಯಲ್ಲಿ ತೆರೆಮರೆಯಲ್ಲೇ ರಾಜಕೀಯ ಮೇಲಾಟಗಳ ಬಿರುಗಾಳಿ ಬೀಸೋಕ್ ಶುರುವಾಗಿದೆ. ದೆಹಲಿ ನಾಯಕರ ಮೌನ ವ್ರತದ ಮಧ್ಯೆ ಸಚಿವರ ಪ್ರತ್ಯೇಕ ಸಭೆ 108 ಚರ್ಚೆಗಳನ್ನ ಹುಟ್ಟುಹಾಕ್ತಿದೆ. ಇಂಥ ಬೆಳವಣಿಗೆ ನಡುವೆ ಸಚಿವ ಸತೀಶ್ ಜಾರಕಿಹೊಳಿಯ ದಿಲ್ಲಿ ಯಾತ್ರೆ ರಾಜಕೀಯ ಪಡಸಾಲೆಯಲ್ಲಿ ಬೇರೆಯದ್ದೇ ವಿಚಾರವನ್ನ ರಿಂಗಣಿಸುವಂತೆ ಮಾಡಿದ್ರೆ, ಮುಡಾ ವಿಷಯದಲ್ಲಿ ತುಟಿ ಬಿಚ್ಚದ ಹೈಕಮಾಂಡ್ ನಡೆ ಸಚಿವರುಗಳಿಗೆ ದಿಗಿಲು ಹುಟ್ಟಿಸಿದೆಯಂತೆ. ಸಿಎಂ ಸಿದ್ದರಾಮಯ್ಯನವರು ತಮ್ಮ 40 ವರ್ಷದ ರಾಜಕೀಯ ಹೆಜ್ಜೆಯಲ್ಲಿ ಎಂಥ ಕಲ್ಲು ಮುಳ್ಳು ಅಡ್ಡಿಯಾಗಿದ್ರು ಅದನ್ನ ಮೆಟ್ಟಿ ಬಂದಿದ್ರು. ಆದ್ರೆ ಇದೇ ಮೊದಲ ಬಾರಿಗೆ ಮುಡಾ ಅಕ್ರಮ ಅನ್ನೋ ಮುಳ್ಳು ಸಿದ್ದು ಹೆಜ್ಜೆಗೆ ಕೊಂಚ ಗಾಯ ಮಾಡಿದೆ. ಮುಡಾ ಅಕ್ರಮದಲ್ಲಿ ಸಿಎಂ ಪಾತ್ರವಿದೆ, ಈ ಬಗ್ಗೆ ತನಿಖೆ ಆಗಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದು ಸಮರಕ್ಕೆ ನಿಂತಿದ್ವು. ಈ ಸಮರದಲ್ಲಿ ಬಿಜೆಪಿ ಜೆಡಿಎಸ್ ದೋಸ್ತಿಗಳ ಕೈ ಮೇಲಾಗಿದೆ. ಖುದ್ದು ಪ್ರಧಾನಿ ಮೋದಿ ಹರಿಯಾಣ ಚುನಾವಣಾ ಪ್ರಚಾರದಲ್ಲಿ ಮುಡಾವನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ರು. ಪರಿಸ್ಥಿತಿ ಹೀಗಿರುವಾಗ ರಾಹುಲ್ ಗಾಂಧಿ ಆಗಲಿ, ಸುರ್ಜೇವಾಲಾ ಆಗಲಿ, ಕೆಸಿ ವೇಣುಗೋಪಾಲ್ ಆಗಲಿ ಸಿಎಂ ಪರ ನಿಲ್ಲೋದಿರ್ಲಿ, ಈ ಬಗ್ಗೆ ಒಂದು ಸೊಲ್ಲು ಎತ್ತಿಲ್ಲ. ದೆಹಲಿ ನಾಯಕರ ಈ ನಡೆ ಸಚಿವರಿಗೂ ಬೇಸರ ತರಿಸಿದೆಯಂತೆ. ಮುಡಾ ಪ್ರಕರಣದಲ್ಲಿ ಹೈಕೋರ್ಟ್ ತೀರ್ಪು ಬಂದ ಮೇಲೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಮೌನಕ್ಕೆ ಜಾರಿದ್ದಾರಂತೆ. ಸಿಎಂ ಪರ ಹೈಕಮಾಂಡ್ ನಾಯಕರು ಎಲ್ಲೂ ಕೂಡ ಸಮರ್ಥನೆ ಮಾಡಿಕೊಂಡಿಲ್ಲ. ಮೊನ್ನೆಯಷ್ಟೇ ಸಿಎಂ ಪರವಾಗಿ ಮಲ್ಲಿಕಾರ್ಜುನ ಖರ್ಗೆ ಮಾತ್ರ ಮಾತನಾಡಿದ್ರು. ಮುಡಾ ವಿಷಯ ಸಂಬಂಧ ದೆಹಲಿಯಲ್ಲಿ ರಾಹುಲ್ ಗಾಂಧಿಯನ್ನ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ 2 ಬಾರಿ ಭೇಟಿ ಮಾಡಿದ್ರು. ಹೀಗಿದ್ರು ಹೈಕೋರ್ಟ್ ತೀರ್ಪಿನ ಬಳಿಕವೂ ಹೈಕಮಾಂಡ್ ಸಿಎಂ ಪರವಾಗಿ ಬರಲಿಲ್ಲ. ವಿಪಕ್ಷಗಳಿಂದ ನಿರಂತರವಾಗಿ ವಾಗ್ದಾಳಿ ಆಗ್ತಿದ್ರು, ರಣತಂತ್ರ ಮಾಡ್ತಿಲ್ಲ. ಮುಡಾ ಪ್ರಕರಣವನ್ನ ಎಷ್ಟು ಸಮರ್ಥನೆ ಮಾಡಿಕೊಳ್ಬೇಕೆಂಬ ಚಿಂತೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಕಾಡ್ತಿದೆಯಂತೆ. ಹೀಗಾಗಿ ಹೈಕಮಾಂಡ್ ನಾಯಕರೇ ರಣತಂತ್ರ ರೂಪಿಸಬೇಕು ಅಂತ ಸಚಿವರು ಬೇಸರದಿಂದಲೇ ಒತ್ತಾಯಿಸಿರೋ ಬಗ್ಗೆ ಮಾಹಿತಿ ಇದೆ. ಹೈಕಮಾಂಡ್ ಅಂಗಳದಲ್ಲಿ ರೆಡಿ ಆಗ್ತಿದೆಯಾ ಪ್ಲಾನ್ ಬಿ ಸೂತ್ರ? ಸತೀಶ್ ದಿಲ್ಲಿ ಯಾತ್ರೆ ಹಿಂದೆ ಶುರುವಾಯಿತು 108 ಚರ್ಚೆ. ಒಂದೆಡೆ ಮುಡಾ ವಿಷಯದಲ್ಲಿ ಹೈಕಮಾಂಡ್ ಮೌನಕ್ಕೆ ಜಾರಿದ್ರೆ, ಮತ್ತೊಂದೆಡೆ ರಾಜಕೀಯ ಮೇಲಾಟಗಳು ಒಳಗೊಳಗೆ ಶುರುವಾಗಿವೆಯಂತೆ. ಮೊನ್ನೆಯಷ್ಟೇ ಪರಮೇಶ್ವರ್, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಪ್ರತ್ಯೇಕವಾಗಿ ಮೀಟಿಂಗ್ ಮಾಡಿದ್ರು. ಈ ಸಭೆಯ ಬೆನ್ನಲ್ಲೇ ನಿನ್ನೆಯಷ್ಟೇ ಸತೀಶ್ ಜಾರಕಿಹೊಳಿ ದೆಹಲಿಗೆ ತೆರಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾಗಿದ್ರು. ಈ ಭೇಟಿಯೇ ಪ್ಲಾನ್ ಬಿ ತಂತ್ರದ ನೆರಳು ಬೀಳುವಂತೆ ಮಾಡಿದೆ. ಮಲ್ಲಿಕಾರ್ಜುನ ಖರ್ಗೆ ಬಳಿ ಸತೀಶ್ ಜಾರಕಿಹೊಳಿ ಮುಡಾ ಪ್ರಕರಣದ ಬಗ್ಗೆಯೇ ಚರ್ಚೆ ಮಾಡಿದಾರಂತೆ. ಸಿದ್ದರಾಮಯ್ಯ ವಿರುದ್ಧ ವ್ಯತಿರಿಕ್ತ ಸನ್ನಿವೇಶ ಬಂದ್ರೆ ಪ್ಲಾನ್ ಬಿ ತಂತ್ರದ ಮೊರೆ ಹೋಗಿದ್ದಾರೆ. ಅಹಿಂದ ಪರಂಪರೆಯನ್ನ ಮುಂದುವರಿಸೋ ಬಗ್ಗೆ ಸತೀಶ್ ಜಾರಕಿಹೊಳಿ ಚರ್ಚೆ ಮಾಡಿದ್ದು, ರಾಜ್ಯದಲ್ಲಿ ದಲಿತ ನಾಯಕರಿಗೆ ಮನ್ನಣೆ ನೀಡೋ ಬಗ್ಗೆ ಮಾತುಕತೆ ನಡೆದಿದೆ ಎನ್ನಲಾಗಿದೆ. ಅಹಿಂದ ಸಮುದಾಯಗಳು ನಿರಂತರವಾಗಿ ಕಾಂಗ್ರೆಸ್ ಜೊತೆಗಿವೆ. ಹೀಗಾಗಿ ಸಮಯ ಸಿಕ್ಕಾಗ ಸಮುದಾಯಗಳಿಗೆ ಅವಕಾಶ ನೀಡಬೇಕು ಅಂತ ಖರ್ಗೆ ಬಳಿ ಸತೀಶ್ ಹೇಳಿದ್ದಾರಂತೆ. ಇನ್ನು ದೆಹಲಿಗೆ ತೆರಳೋ ಮುನ್ನ ಪರಮೇಶ್ವರ್ ಹಾಗೂ ಮಹದೇವಪ್ಪ ಜೊತೆಗೂ ಸತೀಶ್ ಇದನ್ನೇ ಚರ್ಚೆ ಮಾಡಿದ್ದಾರೆ ಎನ್ನಲಾಗ್ತಿದೆ. ಸತೀಶ್ ಖರ್ಗೆ ಭೇಟಿ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಇಂಥ ಊಹಾಪೋಹ ಈಗಲೂ ನಡೀತಿವೆ, ಮುಂದೇನೂ ನಡೆಯುತ್ತವೆ ಅಂತ ಗರಂ ಆಗಿಯೇ ರಿಯಾಕ್ಷನ್ ಕೊಟ್ರು.
ಡಿಕೆ ಮಾತನಾಡಿ ಇದಕ್ಕೆ ತಪ್ಪು ಅರ್ಥ ಬೇಡ ಅಂದ್ರು. ಸತೀಶ್ ಜಾರಕಿಹೊಳಿ ನಮ್ಮ AICC ಅಧ್ಯಕ್ಷರ ಭೇಟಿ ಮಾಡಿದ್ರೆ ಅದಕ್ಕೊಂದು ಊಹೆ ಮಾಡೋದು, ಬೋಸರಾಜು ಇನ್ಯಾರನ್ನೋ ಒಬ್ಬರು ಮಿನಿಸ್ಟರ್ ಭೇಟಿ ಮಾಡಿದ್ರೆ ಅದಕ್ಕೊಂದು ಚರ್ಚೆ ಮಾಡೋದು, ಈ ಥರ ಕೆಲ ಊಹಾಪೋಹಗಳು ಹಿಂದೇನೂ ನಡೆದಿದ್ದಾವೆ. ಈ ಥರ ಮೀಟಿಂಗ್ಗಳು ಈಗಲೂ ನಡೀತಾ ಇದ್ದಾವೆ. ಈಗ ಯಾಕೆ ಊಹಾಪೋಹಗಳು ಶುರುವಾಗಿದ್ದಾವೆ? ಯಾವ ಭೇಟಿನೂ ಪಕ್ಷದ ಕಾರ್ಯಕರ್ತರು, ಮಿನಿಸ್ಟರ್ಸು, MLAs ಲೀಡರ್ ಭೇಟಿ ಮಾಡೋದು ಸ್ವಾಭಾವಿಕ. ಅದ್ರಲ್ಲಿ ಯಾರು ತಪ್ಪರ್ಥ ತಿಳ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಾನು 100 ಜನ ಲೀಡರ್ಸ್ ಭೇಟಿ ಮಾಡ್ತಾರೆ, MLAಗಳು ಭೇಟಿ ಮಾಡ್ತಾರೆ, ಮಿನಿಸ್ಟರ್ ಭೇಟಿ ಮಾಡ್ತಾರೆ. ಇತ್ತ ಸಚಿವರು ಕೂಡ ಸತೀಶ್ ಭೇಟಿಗೆ ವಿಶೇಷ ಅರ್ಥ ಬೇಡ ಅಂತಿದ್ದಾರೆ. ಮಾನ್ಯ AICC ಅಧ್ಯಕ್ಷರು ಸನ್ಮಾನ್ಯ ಖರ್ಗೆ ಸಾಹೇಬ್ರನ್ನ ಮೀಟ್ ಮಾಡಿದ್ದಾರೆ. ಅವರು ತಮಗೆಲ್ಲ ಗೊತ್ತಿದ್ದಾಗೆ ಅವರು ಕಾಶ್ಮೀರದಲ್ಲಿ ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಸ್ವಸ್ಥ ಆಗಿದ್ರು ಅಂತೇಳಿ ಅವರನ್ನು ನೋಡ್ಕೊಂಡು ಬರ್ತೇನೆ ಅಂತ ಆರೋಗ್ಯ ವಿಚಾರ ಮಾಡಕ್ಕೆ ಹೋಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಅರ್ಧ ಗಂಟೆ 1 ಗಂಟೆ ಕೂತಿದ್ದೀವಿ, ಚರ್ಚೆ ಮಾಡಿದ್ವಿ ಅಷ್ಟೇ. ಚರ್ಚೆ ಯಾವುದೇ ಹಗರಣ ಇಲ್ಲ. ರಾಜಕೀಯ ನಮ್ಮ ಕೆಲವು ಸಮಸ್ಯೆಗಳನ್ನು ಚರ್ಚೆ ಮಾಡಿದ್ವಿ ಅಷ್ಟೇ. ಮುಖ್ಯಮಂತ್ರಿಯವರ ಜೊತೆ ರಾಜಕೀಯವಾದಂಥ ಒಂದು BJP ಮತ್ತು JDS ಕಿತ್ತಾಟ, ಒಂದು ಎನ್ಕ್ವೈರಿ ಕಂಡಕ್ಟ್ ಆಗಿದೆ. ಎನ್ಕ್ವೈರಿ ಆಗಲಿ, ಎನ್ಕ್ವೈರಿನಲ್ಲಿ ಅವರು ನಿರ್ದೋಷಿ ಅಂತೇಳಿ ಪ್ರೂವ್ ಆಗುತ್ತೆ ಅನ್ನೋ ನಂಬಿಕೆ, ಭರವಸೆ ನಮಗೆಲ್ರಿಗೂ ಇದೆ. ಅದರ ಹಿಂದೆ ಯಾವುದೇ ಥರದಿಲ್ಲ. ಸಿದ್ದರಾಮಯ್ಯನವರು DK ಶಿವಕುಮಾರ್ ಜೋಡೆತ್ತಂತರ ಈ ಸರ್ಕಾರವನ್ನು ಮುಂದುವರಿಸ್ತಾರೆ. ಅದೇನೇ ಹೇಳಿ, ಮುಡಾ ಪ್ರಕರಣದಲ್ಲಿನ ಪ್ರಸ್ತುತ ಕಾನೂನು ಸಂಘರ್ಷ, ಕಾಂಗ್ರೆಸ್ ಹೈಕಮಾಂಡ್ನ ಮೌನ, ರಾಜಕೀಯ ಮೇಲಾಟಗಳ ಕಥೆಗೆ ಕೈಗನ್ನಡಿಯಾಯ್ತಾ ಅನ್ನೋ ಚರ್ಚೆ ಎಬ್ಬಿಸಿದೆ. ಮತ್ತೊಂದು ಕಡೆ ಮುಡಾ ವಿಷಯದಲ್ಲಿ ರಾಹುಲ್, ಸುರ್ಜೇವಾಲಾ, ವೇಣುಗೋಪಾಲ್ ಏನ್ ಹೇಳ್ತಾರೆ ಅಂತ ಸಚಿವರು ತುದಿಗಾಲಲ್ಲೇ ಕಾಯ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.